ವೀಕ್ಷಕರೇ ನಮಸ್ಕಾರ. ಇದು ನಿಮ್ಮ ನಾಣಿಕೇರಿ ನ್ಯೂಸ್. ನಾನು ನಿಮ್ಮ ಜಿ.ವಿ. ಸುಬ್ಬರಾವ್. ಮರಿಯಮ್ಮನಹಳ್ಳಿ ವಲಯ 1ರ ಸರ್ಕಾರಿ ಪ್ರಾಥಮಿಕ ಹಿರಿಯ ಶಾಲೆಗಳ ಕ್ರೀಡಾಕೂಟಕ್ಕೆ ಇಂದು ಮರಿಯಮ್ಮನಹಳ್ಳಿ ತಾಂಡದಲ್ಲಿ ಚಾಲನೆ ನೀಡಲಾಯಿತು. ಸುಮಾರು 17 ಶಾಲೆಗಳು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದವು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳ ಕ್ರೀಡಾಕೂಟವನ್ನು ಶಾಸಕ ನೇಮಿರಾಜ್ ನಾಯ್ಕ್ ಚಾಲನೆ ನೀಡಿದರು. ಮರಿಯಮ್ಮನಹಳ್ಳಿಯ ಗುರುಪಾದದೇವರ ಮಠದ ಶ್ರೀ ಮಲ್ಲಿಕಾರ್ಜುನ ಶಿವಾಚಾರ್ಯ ಸ್ವಾಮೀಜಿಗಳು ಹಾಗೂ ಗರಗನಾಗಲಾಪುರದ ಶ್ರೀ ಗುರು ಒಪ್ಪತ್ತೇಶ್ವರ ಸ್ವಾಮಿ ಮಠದ ನಿರಂಜನ ಪ್ರಭು ಸ್ವಾಮಿಗಳು ಕ್ರೀಡಾಕೂಟಕ್ಕೆ ದೀಪ ಬೆಳಗಿಸಿ ಚಾಲನೆ ನೀಡಿದರು. ಆ ಮಕ್ಕಳಿಗೆ ಜೋರಾದ ಚಪ್ಪಾಳೆ. ಎರಡನೇ ಶಾಲೆ ಸರ್ಕಾರಿ ಮಾದರಿ ಬಾಲಕರ ಹಿರಿಯ ಪ್ರಾಥಮಿಕ ಶಾಲೆ ಮರಿಯಮ್ಮನಹಳ್ಳಿ. ಈ ಟೀಮ್ ಲೀಡರ್ ಎನ್ ರಾಮನಾಯ್ಕ ಅವರ ನೇತೃತ್ವದಲ್ಲಿ ಈ ಶಾಲೆ ಮಕ್ಕಳು ಧ್ವಜವಂದನೆಯನ್ನು ಸ್ವೀಕರಿಸ್ತಾ ಇದ್ದಾರೆ. ಮುಂದಿನ ಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಎಕೆಸಿ ಮರಿಯಮ್ಮನಹಳ್ಳಿ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಎಕೆಸಿ ಮಕ್ಕಳು ಧ್ವಜವಂದನೆಯನ್ನು ಗೌರವವನ್ನು ಸಲ್ಲಿಸುತ್ತಾರೆ. ಎಲ್ಲ ಮುದ್ದೆ ಮಕ್ಕಳಿಗೆ ಮತ್ತು ವಿಶೇಷವಾಗಿ ಜನತೆಗೆ ಸಂಪೂರ್ಣ ಸ್ವಾಗತವನ್ನು ಕೊಡ್ತೇನೆ. ಹಾಗೆಯೇ ಈ ಕ್ರೀಡಾಕೂಟ ಯಶಸ್ವಿಗೆ ಇವತ್ತು ಮರಿಯಮ್ಮನಹಳ್ಳಿ 18ನೇ ವಾರ್ಡು 17 ಮತ್ತೆ 16ನೇ ವಾರ್ಡ್ನಲ್ಲಿ ಇವತ್ತು ಏನು ವಲಯ ಮಟ್ಟದ ಕಾರ್ಯಕ್ರಮವನ್ನು ನಡೆಯುತ್ತೆ, ಇದನ್ನು ಅಚ್ಚುಕಟ್ಟಾಗಿ ತಾವೆಲ್ಲರೂ ಕೂಡ ಯಾವುದೇ ನಮ್ಮ ಗ್ರಾಮದ ಕ್ರೀಡಾಪಟುಗಳಿಗೆ ಸಹಕಾರವನ್ನು ಕೊಡಬೇಕು. ಇವತ್ತು ಇಲ್ಲಿ ಕ್ರೀಡೆ ನಡೆಯುತ್ತೆ ಅಂತ ಹೇಳಿದ್ರೆ ಅವರಿಗೆಲ್ಲ ಪ್ರೋತ್ಸಾಹವನ್ನು ಕೊಡುವಂತ ಕೆಲಸವನ್ನು ಮಾಡಬೇಕು. ಈ ವಲಯ ಮಟ್ಟದಲ್ಲಿ ಇವತ್ತು ನಡೀತು ಮರಿಯಮ್ಮನಹಳ್ಳಿ 16, 17, 18ನೇ ವಾರ್ಡ್ನಲ್ಲಿ ಅಂತ ಹೇಳಿದ್ರೆ ಅವರು ಹೇಳಬೇಕು, ನಾವು ಸ್ವಂತವರು ಯಾವ ರೀತಿ ಸಪೋರ್ಟ್ ಮಾಡ್ತಾರೆ ಅದೇ ರೀತಿ ನಮಗೆಲ್ಲರಿಗೆ ಸಪೋರ್ಟ್ ಮಾಡಿದ್ರೆ ಅನ್ನುವಂತ ಕೀರ್ತಿಗೆ ತಾವೊಳಗಾಗಬೇಕು. ಇವತ್ತು ಮಕ್ಕಳ ಪ್ರತಿಭಾವಂತ ಮಕ್ಕಳು ಕ್ರೀಡೆಗಳಿಗೆ ನಾವು ಹೆಚ್ಚು ಒತ್ತು ಕೊಡುವಂತದ್ದು ಆಗ್ಬೇಕು. ಮತ್ತೆ ಸರ್ಕಾರಿ ಶಾಲೆಗಳಲ್ಲಿ ಎಲ್ಲ ನಮ್ಮ ಬಡವರ ಉದ್ಘಾಟನೆಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಶ್ರೀಮಂದಿನ ಪ್ರಭು ಮಹಾಸ್ವಾಮಿಗಳು ನೀರಿನ ಗಂಟಲಲ್ಲಿ ಕೊಡಗು ತೆರೆಸಿದಂತಾಯ್ತು ಅಂತ ಆ ನೀರಿನ